ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಪೆಪ್ಪರ್ ಹಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಚೀಪೆಸ್ಟ್ ಮಾರ್ಕೆಟ್ ಆಫ್ ಬ್ಯಾಂಗ್ಳೂರ್ ಶಿವಾಜಿನಗರ್ ಹಾಗೂ ಅಲ್ಲಿ ನಡೀತಿರೋ ರಂಜಾನ್ ಫುಡ್ ಫೆಸ್ಟಿವಲ್ ಹೇಗಿತ್ತು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ನಾವು ಆ್ಯಕ್ಚುಲಿ 5:30 ರೀಚ್ ಆದ್ವಿ. ಇಲ್ಲಿ ನಮಗೆ ಆ್ಯಕ್ಚುಲಿ ಗಾಡಿ ಪಾರ್ಕ್ ಮಾಡೋಕ್ಕೂ ಜಾಗ ಇರಲಿಲ್ಲ, ಅಷ್ಟು ಕ್ರೌಡೆಡ್ ಇತ್ತು. ಏನಕ್ಕಂದರೆ ಸಂಡೇ, ಅದು ಬೇರೆ ಫುಡ್ ಫೆಸ್ಟಿವಲ್ ಕೂಡ ನಡೀತಾ ಇದೆ. ಸಕ್ಕ ಜನ. ಇಲ್ಲಿ ಯಾಕಿಷ್ಟು ಜನ ಸೇರ್ತಾರೆ ಅಂತಂದರೆ, ನಿಮಗೆ ಮನೆಗೆ ಬೇಕಾಗಿರೋವಂಥ ಅಥವಾ ಬಟ್ಟೆ ಆಗಿರ್ಬೋದು, ಚಪ್ಪಲಿ ಆಗಿರ್ಬೋದು, ಎಲ್ಲ ಥರದ ಐಟಮ್ಸ್ ನಿಮಗೆ ಇಲ್ಲಿ ಸಿಗುತ್ತೆ. ಅದು ಚೀಪ್ ಆ್ಯಂಡ್ ಬೆಸ್ಟ್ ರೇಟಲ್ಲಿ ನಿಮಗೆ ಸಿಗುತ್ತೆ. ನೀವೇ ನೋಡ್ತಾ ಇದ್ದೀರಾ, ಇದು ಸ್ಟಾರ್ಟಿಂಗ್ ನಿಮಗೆ ಮೇನ್ ಎಂಟ್ರೆನ್ಸ್ ಒಳಗಡೆ ಹೋಗಬೇಕಾದ್ರೆ ಈ ಶಾಪ್ಸ್ ಎಲ್ಲ ಸಿಗುತ್ತೆ ನಿಮಗೆ. ಇದು ಬಂದು ಶಿವಾಜಿನಗರ. ನಿಮಗೆ ಬ್ರ್ಯಾಂಡೆಡ್ ಬಟ್ಟೆ ಬೇಕು ಅಂತ ಹೇಳಿದ್ರೆ ಕಮರ್ಷಿಯಲ್ ಸ್ಟ್ರೀಟ್ ಹೋಗಬೇಕು ನೀವು. ಅದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಬನ್ನಿ ಒಂದು ಜಲಕ್ ನೋಡೋಣ ಹೆಂಗಿದೆ ಈ ಮಾರ್ಕೆಟ್ ಅಂತ. ಸೊ ಹಾಗೆ ಹೋಗ್ತಾ ದಾರಿಲಿ ಒಂದು ಬ್ಯಾಂಬೂ ಹ್ಯಾಂಡಿಕ್ರಾಫ್ಟ್ ಶಾಪ್ ಸಿಕ್ತು. ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಇಲ್ಲಿ. ಸೊ ಹೊರಗಡೆ ನಾನು ನೋಡಿದೆ ಹೋಗೋದ ಬೇಡವಾ ಅಂತ, ಬಟ್ ಹೋಗೋಣ ಅಂತ ಮನಸ್ಸಾಯಿತು. ಅಷ್ಟು ಚೆನ್ನಾಗಿದೆ ಕಲೆಕ್ಷನ್ಸ್ ಇಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ ಕಲೆಕ್ಷನ್ಸು. ಒಂದು ಬುಟ್ಟಿ ನನಗೆ ತುಂಬಾ ಇಷ್ಟ ಆಯಿತು. ಸೊ ರೇಟ್ ಮಾಡಿದೆ, ರೇಟ್ ಸ್ವಲ್ಪ ಕಾಸ್ಟ್ಲಿ ಇದ್ದಂಗೆ ಅನಿಸ್ತು ಇದು ಇಲ್ಲಿ ನನಗೆ. ಸೊ ತೊಗೊಂಡಿಲ್ಲ ನಾನು. ನೋಡಿ ಇದನ್ನೇ ನಾನು ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೆ, ಬಟ್ ಅವ್ರು ಹೇಳೋವಂಥ ರೇಟಿಗೆ ಇಲ್ಲಿ ಇದಕ್ಕೊಂದು 300 ಅಂತ ಹೇಳಿದ್ರು. 300ಗೆ ಇದು ವರ್ತ್ ಇಲ್ಲ ಅಂತ ಅನಿಸ್ತು ನನಗೆ. ಸೊ ಅದಕ್ಕೆ ನಾನು ಇದನ್ನು ತೊಗೊಂಡಿಲ್ಲ. ನೆಕ್ಸ್ಟ್ ಇನ್ನು ಹಾಗೆ ಮುಂದೆ ಬರ್ತಾ ಕ್ರಾಕ್ರಿ ಸೆಟ್ ಶಾಪ್ ಸಿಕ್ತು. ಇಲ್ಲಿ ಜ್ಯೂಸ್ ಗ್ಲಾಸಸ್ ಆಗಿರ್ಬೋದು ಅಥವಾ ಕಾಫಿ ಕಪ್ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ. ಬ್ಯೂಟಿಫುಲ್ ಕಲೆಕ್ಷನ್ಸ್ ಇದೆ ಇಲ್ಲಿ. ಇದನ್ನು ನೋಡಬೇಕಾದ್ರೆ ನನಗೆ ಎಲ್ಲನೂ ಮನೆಗೆ ತೊಗೊಂಡೋಗಿ ಇಟ್ಕೊಳ್ಳೋಣ ಅಂತ ಫೀಲ್ ಆಯಿತು. ಏನಕ್ಕಂದ್ರೆ ಅಷ್ಟು ಚೆನ್ನಾಗಿದೆ. ಚೀಪ್ ಕೂಡ ತುಂಬಾ ಚೀಪ್ ಇದೆ. ಇದು ನೋಡಿ, ಈ ಒಂದು ಸೆಟ್ ಇದೆ ಅಲ್ವಾ, ಇದರಲ್ಲಿ ಒಂದು ಬಂಚಲ್ಲಿ 6 ಪೀಸಸ್ ಬರುತ್ತೆ. ಒಂದೇ ಪೀಸ್ ಕೊಡಲ್ಲ ನಿಮಗೆ, 6 ಪೀಸಸ್ ತೊಗೊಳ್ಬೇಕಾಗುತ್ತೆ. ಇದಕ್ಕೆ ಬರೀ 100 ರೂಪೀಸ್. ನೋಡಿ ಈ ಎಲ್ಲ ಸೆಟ್ಗೂ ನಾನು ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ನೋಡಿ, ಇದೆಲ್ಲದಕ್ಕೂ ಬರೀ 100 ರೂಪೀಸ್. ಯಾರಿಗೆಲ್ಲ ಬೇಕು ಈ ಥರ ಸೆಟ್, ಯಾರಿಗೆಲ್ಲ ಬೇಕು ಅಂತ ಇದೆ ನೋಡಿ, ಅವರೆಲ್ಲ ಬಂದು ತೊಗೊಳ್ಬೋದು. ತುಂಬಾ ಚೀಪ್ ರೇಟಲ್ಲಿ ಸಿಗುತ್ತೆ. ನಾನು ಆ್ಯಕ್ಚುಲಿ ನನಗೆ ಮನೆಯಲ್ಲಿ ತುಂಬ ಇದೆ ಈ ಥರ ಕಪ್ಸ್ಗಳು, ಅದಕ್ಕೆ ನಾನು ತೊಗೊಂಡಿಲ್ಲ. ಇಲ್ಲಾಂದರೆ ನಾನು ಪಕ್ಕಾ ತೊಗೊಳ್ತಿದ್ದೆ ಒಂದು ಸೆಟ್ಟು. ಅಷ್ಟು ಇಷ್ಟ ಆಯ್ತು ನನಗೆ. ಇನ್ನು ಹಾಗೆ ಮುಂದೆ ಬರ್ತಾ ನಿಮಗೆ ಕಮರ್ಷಿಯಲ್ ಸ್ಟ್ರೀಟ್ ಸಿಗುತ್ತೆ. ಇಲ್ಲಿ ನಿಮಗೆ ಬ್ರ್ಯಾಂಡೆಡ್ ಡ್ರೆಸ್ ಅಂದರೆ ಬ್ರ್ಯಾಂಡೆಡ್ ಶಾಪ್ಸ್ ಎಲ್ಲನೂ ಇದೆ. ಇಷ್ಟು ತನಕ ನೋಡಿದ್ದು ನಾವು ಶಿವಾಜಿನಗರ್ ಸ್ಟ್ರೀಟ್ ಶಾಪಿಂಗು. ಇಲ್ಲಿ ಕ್ರೌಡ್ ತುಂಬಾ ಕಡಿಮೆ ಇತ್ತು. ಆ್ಯಕ್ಚುಲಿ ಎಲ್ಲ ಜನರು ಇವತ್ತು ಸ್ಟ್ರೀಟ್ ಶಾಪಿಂಗು ಮತ್ತು ಈ ಫುಡ್ ಸ್ಟ್ರೀಟ್ಗೆ ಹೋಗ್ತಾ ಇದ್ರು ತುಂಬ. ಸೊ ಕಮರ್ಷಿಯಲ್ ಸ್ಟ್ರೀಟ್ ಕಡೆ ಯಾರೂ ಅಷ್ಟು ಜನ ಇರಲಿಲ್ಲ. ಫೈನಲಿ ಮಚ್ ಅವೈಟೆಡ್ ಫುಡ್ ಸ್ಟ್ರೀಟಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಏನೆಲ್ಲ ಫುಡ್ ಐಟಮ್ಸ್ ಇಟ್ಟಿದ್ದಾರೆ ಅಂತ ನೋಡೋಣ. ಬಟ್ ಜನ ಅಂತೂ ಸಿಕ್ಕಾಪಟ್ಟೆ ಇದ್ದಾರೆ. ಕಾಲು ಹಾಕೋಕ್ಕೂ ಜಾಗ ಇರಲಿಲ್ಲ, ತುಂಬಾ ರಶ್ ಇತ್ತು. ಸೊ ಇದು ಫಸ್ಟ್ ಶಾಪು. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ನಿಮಗೆ ಎಲ್ಲ ಥರದ ನಾನ್ ವೆಜ್ ಐಟಮ್ಸ್ ಆಗಿರ್ಬೋದು, ಸ್ವೀಟ್ಸ್ ಆಗಿರ್ಬೋದು ಇಲ್ಲಿ ಸಿಗುತ್ತೆ. ಈ ಚಿಕನಲ್ಲೇ ಒಂದು 50ರಿಂದ 60 ವೆರೈಟೀಸ್ ಆಫ್ ಐಟಮ್ಸ್ ಮಾಡಿದ್ದಾರೆ. ನನಗಂತೂ ನೋಡಿ ಅಪ್ಪ ಇಷ್ಟೆಲ್ಲ ಮಾಡ್ತಾರಾ ಇವ್ರ ಐಟಮ್ಸ್ ರಂಜಾನ್ ಟೈಮಲ್ಲಿ ಅಂತ ಅನ್ನಿಸ್ತು. ಬಟ್ ಸೀರಿಯಸ್ಲಿ ಇದಂತೂ ದಿಸ್ ಇಸ್ ವೆರಿ ನೈಸ್. ಕೆಲವು ಜನ ಏನು ಮಾಡ್ತಾರೆ ಅಂದರೆ, ವೀಕೆಂಡಲ್ಲಿ ಕ್ರೌಡ್ ಜಾಸ್ತಿ ಇರುತ್ತೆ ಅಂತ ವೀಕ್ಡೇಸಲ್ಲಿ ಹೋಗ್ತಾರೆ. ಬಟ್ ಆ ತಪ್ಪನ್ನು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಏನಕ್ಕಂದರೆ ವೀಕೆಂಡಲ್ಲಿ ಜನ ಜಾಸ್ತಿ ಬರ್ತಾರೆ ಅಂತ ಇವರು ಎಕ್ಸ್ಟ್ರಾ ಸ್ಟಾಲ್ಸ್ ಹಾಕಿರ್ತಾರೆ. ಇನ್ನು ನೋಡಿ ಇಲ್ಲಿ ಕಬಾಬ್ ಮೇಲೆ ಗಿಡ ಎಲ್ಲ ನೆಟ್ಬಿಟ್ಟಿದ್ದಾರೆ. ಇದೆಲ್ಲ ನಿಮಗೆ ವೀಕ್ಡೇಸಲ್ಲಿ ನೋಡೋಕ್ಕೆ ಸಿಗಲ್ಲ. ಸೊ ರಂಜಾನ್ ಫಾಸ್ಟಿಂಗ್ ಇನ್ನು ಸ್ವಲ್ಪ ದಿನದಲ್ಲೇ ಮುಗಿಯುತ್ತೆ. ಅಷ್ಟು ಒಳಗಡೆ ಈ ಫುಡ್ ಸ್ಟ್ರೀಟಿಗೆ ಒಂದು ಸಲ ವಿಸಿಟ್ ಮಾಡಲೇಬೇಕು ನೀವು. ಇನ್ನು ನಾನ್ ವೆಜ್ ಐಟಮ್ಸಲ್ಲಿ ಸೀಖ್ ಕಬಾಬ್, ಕೀಮಾ ಸಮೋಸ, ಬಾರ್ಬಿಕ್ಯೂ, ಹಲೀಮ್, ಬಿರಿಯಾನಿ, ಫ್ರೈಡ್ ಐಟಮ್ಸ್ ಆಫ್ ಕ್ರ್ಯಾಬ್, ಫಿಶ್, ಚಿಕನ್, ಮಟನ್ ಇದಿಷ್ಟು ಬರುತ್ತೆ. ಸ್ವೀಟ್ಸ್ ಆ್ಯಂಡ್ ಡೆಸರ್ಟ್ಸಲ್ಲಿ ಜಾಮೂನ್, ರಬ್ಡಿ,
ಲಸ್ಸಿ, ಜಲೇಬಿ, ರಸಗುಲ್ಲ, ರಸ್ಮಲಾಯ್, ಕೇಕ್, ಸಮೋಸ, ಕಚೋರಿ, ಜ್ಯೂಸ್, ಚಾಟ್ಸ್ ಇದಿಷ್ಟು ಬರುತ್ತೆ. ಇನ್ನು ಟೈಮಿಂಗ್ಸ್ ಬಂದು 7 to 10 ಫುಡ್ ಸ್ಟ್ರೀಟಲ್ಲಿ ನಿಮಗೆ ಬೆಸ್ಟ್ ಟೈಮ್ ಇರೋದು ಸ್ಪೆಂಡ್ ಮಾಡೋಕ್ಕೆ. ಬಟ್ ನಿಮಗೆ ಶಾಪಿಂಗ್ ಇದ್ದರೆ ಒಂದು 5:30 ಹಂಗೆ ಶಿವಾಜಿನಗರ್ ರೀಚ್ ಆಗಿ 1.5 hours ನೀವು ಶಾಪಿಂಗ್ ಮಾಡೋಕ್ಕೆ ಟೈಮ್ ಸ್ಪೆಂಡ್ ಮಾಡಿದ್ರು. ಒಂದು 5:30 to 7 ಹಂಗೆ ನೀವು ಶಾಪಿಂಗ್ ಮಾಡಿದ್ರು 7ಗೆ ನೀವು ಫುಡ್ ಸ್ಟ್ರೀಟಿಗೆ ಹೋಗ್ಬೋದು. ಸೊ 3 hours ನಿಮಗೆ ಬೇಕೇ ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಅಂದರೆ ನೀವು ಎಲ್ಲ ಫುಡ್ ಐಟಮ್ಸ್ ನೋಡಿ ತಿನ್ನೋದಕ್ಕೆ ನಿಮಗೆ ಅಷ್ಟು ಟೈಮ್ ಬೇಕಾಗುತ್ತೆ. ಈ ಫುಡ್ ಸ್ಟ್ರೀಟಲ್ಲಿ ತುಂಬಾ ಸ್ಟಾಲ್ಗಳಿವೆ. ಬಟ್ ಈ ಎಲ್ಲ ಸ್ಟಾಲ್ಗಳಿಗೆ ಕಂಪೇರ್ ಮಾಡಿದ್ರೆ ನನಗೆ ಈ ಸ್ಟಾಲ್ ಅಂತೂ ತುಂಬಾ ಇಷ್ಟ ಆಯಿತು. ತುಂಬಾ ಅಟ್ರಾಕ್ಟಿವ್ ಆ್ಯಂಡ್ ಬ್ಯೂಟಿಫುಲ್ ಆಗಿದೆ, ಕಲರ್ಫುಲ್ ಆಗಿ ಕೂಡ ಇದೆ. ಇಲ್ಲಿರೋದೆಲ್ಲನೂ ಚಿಕನ್ನೇ, ಬಟ್ ಒಂದೊಂದು ಕಲರಲ್ಲಿದೆ ನೋಡಿ. ರೆಡ್ ಆಗಿರ್ಬೋದು, ಕ್ರೀಮ್, ಯೆಲ್ಲೋ, ಪಿಂಕ್, ಗ್ರೀನ್, ಎಷ್ಟೊಂದು ಚೆನ್ನಾಗಿದೆ ಅಲ್ವಾ ಇದು ನೋಡೋಕ್ಕೆ. ಈ ಸ್ಟಾಲ್ ಹತ್ರನೇ ತುಂಬ ಕ್ರೌಡ್ ಇತ್ತು ಆ್ಯಕ್ಚುಲಿ ಹೇಳೋದಾದರೆ. ನಿಮ್ಮೂರಲ್ಲೂ ರಂಜಾನ್ ಫುಡ್ ಫೆಸ್ಟ್ ನಡೀತಾ ಇದ್ದರೆ ಖಂಡಿತ ಮಿಸ್ ಮಾಡಬೇಡಿ. ಅಟ್ಲೀಸ್ಟ್ ನಿಮಗೆ ತಿನ್ನೋಕ್ಕಾಗದೇ ಇದ್ದರೂ ನೋಡೋಕ್ಕಂತೂ 100% ಚೆನ್ನಾಗಿರುತ್ತೆ. ನಾನು ನಿಮಗೆ ಮಾತಾಡ್ತಾ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಒಂದೊಂದೇ ಸ್ಟಾಲ್ನ ನೀವೇ ನೋಡ್ತಾ ಹೋಗಿ. ವಿಡಿಯೋನಂತೂ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇನ್ನು ಹೈಜಿನ್ಗೆ ಯಾರು ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಅವ್ರಿಗೆ ಇದೆಲ್ಲ ನೋಡಬೇಕಾದ್ರೆ ಸ್ವಲ್ಪ ಕಷ್ಟ ಅಂತ ಅನಿಸ್ಬೋದು. ಇನ್ನು ಹೈಜಿನ್ ಏನು ಪ್ರಾಬ್ಲಮ್ ಇಲ್ಲ ಅಂತ ಅನ್ನೋರಿಗೆ ಇದು ಹಬ್ಬ ಅಂತಲೇ ಹೇಳ್ಬೋದು. ನಾವೀ ಫುಡ್ ಸ್ಟ್ರೀಟ್ಗೆ ಆ್ಯಕ್ಚುಲಿ ಒಂದೇ ಒಂದು ಐಟಮ್ ಹುಡ್ಕೊಂಡು ಬಂದಿದ್ದು. ಅದೇನೆಂದರೆ ದಿಲ್ಲಿ ಫೇಮಸ್ ಮೊಹಬ್ಬತ್ ಕಿ ಶರ್ಬತ್. ಈ ಇನ್ಸ್ಟಾಗ್ರಾಮ್ ರೀಲ್ಸೆಲ್ಲ ನೋಡ್ತಾ ಇರ್ತೀನಿ ನಾನು. ಈ ಮೊಹಬ್ಬತ್ ಕಿ ಶರ್ಬತ್ ತುಂಬ ಟೇಸ್ಟಾಗಿರುತ್ತೆ, ಅಂದರೆ ಇವಾಗ ತುಂಬ ಟ್ರೆಂಡ್ ಅದು. ಸೊ ಅದನ್ನು ಟ್ರೈ ಮಾಡೋಣ ಅಂತ ಬಂದಿದ್ವಿ. ಇದು ನೋಡಿ ತುಂಬಾ ಚೆನ್ನಾಗಿತ್ತು, ತುಂಬಾ ಟೇಸ್ಟಿಯಾಗಿತ್ತು ಆ್ಯಕ್ಚುಲಿ ಇದು. ಇನ್ನು ಹಾಗೆ ಮುಂದೆ ಬರ್ತಾ ಸ್ಟೀಲ್ ವೆಸಲ್ಸ್ ಇರೋ ಒಂದು ಶಾಪ್ ಸಿಕ್ತು ನನಗೆ. ಇಲ್ಲಿ ಕರೆದಿರೋ ತಿಂಡಿ ಎಲ್ಲ ತೆಗಿತೀವಲ್ವ ನಾವು, ನೋಡಿದ್ದು ಇದಕ್ಕೆ ಏನು ಹೇಳೋದು ಅಂತ ನನಗೆ ಗೊತ್ತಿಲ್ಲ. ಸೊ ಇದನ್ನು ತೊಗೊಂಡೆ, ಇದು ಇಷ್ಟ ಆಯಿತು ನನಗೆ. ಇದಕ್ಕೆ ಜಸ್ಟ್ 50 rupees, ತುಂಬಾ ಚೆನ್ನಾಗಿದೆ ಇದು. ನಮ್ಮ ಮನೆಯಲ್ಲಿ ಇರಲಿಲ್ಲ, ಸೊ ಅದಕ್ಕೋಸ್ಕರ ತೊಗೊಂಡೆ. ನೆಕ್ಸ್ಟ್ ಹಾಗೆ ಮುಂದೆ ಬರ್ತಾ ಈ ಸ್ಪ್ಯಾಚುಲಾ ಸೆಟ್ ನೋಡಿದೆ ನಾನು, ತುಂಬಾ ಅಟ್ರಾಕ್ಟಿವ್ ಆಗಿತ್ತು. ಬಟ್ ಏನಂದರೆ ಅದು ನೋಡಿ ಇಲ್ಲಿ ಈ ಡಿಸೈನ್ಸ್ ಇದೆ ನೋಡಿ, ಇದು ಒಂದು ಸೆಟ್ಟಲ್ಲಿ 3 ಪೀಸ್ ಬರುತ್ತೆ ನಮಗೆ. 100 rupees ಇದಕ್ಕೆ. ಬಟ್ ರೇಟ್ ವೈಸ್ ಚೆನ್ನಾಗಿದೆ. ನನಗೇನಕ್ಕೆ ಇಷ್ಟ ಆಗಿಲ್ಲ ಅಂತಂದರೆ ಇದು ಒಂದೇ ಡಿಸೈನ್ಸ್ ಆಯಿತು. ನಾನು ಬೇರೆ ಬೇರೆ ಡಿಸೈನ್ ಮಿಕ್ಸ್ ಮಾಡಿ 3 ಸ್ಪ್ಯಾಚುಲಾ ಕೊಡೋಕ್ಕೆ ಹೇಳಿದೆ, ಬಟ್ ಅದು ಕೊಟ್ಟಿಲ್ಲ ನನಗೆ ಅವರು. ಸೊ ಅದನ್ನು ತೊಗೊಂಡಿಲ್ಲ ನಾನು. ಫೈನಲಿ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಐಮ್ ವೆರಿ ಶ್ಯೂರ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ. ನೀವು ಯಾವುದಾದ್ರೂ ಹೊಸ ಫುಡ್ ಐಟಮ್ ಟ್ರೈ ಮಾಡಿದ್ದಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಆಫ್ ಕೋರ್ಸ್ ಐ ವುಡ್ ಲವ್ ಟು ಗೋ ಎಕ್ಸ್ಪ್ಲೋರ್ ಆ್ಯಂಡ್ ಟ್ರೈ ನ್ಯೂ ಫುಡ್ ಐಟಮ್ಸ್ ಆ್ಯಂಡ್ ನ್ಯೂ ಪ್ಲೇಸಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಟೇಕ್ ಕೇರ್.